ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹೆಸರಟ್ಟು ತುಂಬಾ ಹೆಲ್ತಿ ದೋಸೆ ಅಂತಲೇ ಹೇಳ್ಬೋದು. ರಿಚ್ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆಗಾಲಂತೂ ತುಂಬ ಹೇಳಿ ಮಾಡಿಸಿದ್ದು ಆಂಧ್ರ ಸ್ಪೆಷಲ್. ಈ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ನಾನು ನಮ್ಮ ಮನೆಗೆ ಆಗುವಷ್ಟು 2 ಲೋಟ ಸಣ್ಣ ಲೋಟದಲ್ಲಿ ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಟ್ಕೋಬೇಕು. ಅದ್ರ ಜೊತೆಗೆ 1/4 ಲೋಟ ಅಕ್ಕಿಯನ್ನು ಹಾಕಿ ನಾನು ಬಾಯ್ಲ್ಡ್ ರೈಸ್ ಹಾಕ್ತಾಯಿದ್ದೀನಿ. ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೆಸರು ಕಾಳು ಬಾಯ್ಲ್ಡ್ ರೈಸು ಓವರ್ ನೈಟ್ ಸೋಕ್ ಮಾಡೋಕ್ಕಿಡೋಣ. ನಂತರ ಬೆಳಗಿನ ಜಾವ ನೋಡಿ ಈ ಥರ ಆಗಿರುತ್ತೆ. ನಂತರ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಶುಂಠಿ. ನಾನು ಹಸಿಮೆಣಸಿನ್ಕಾಯನ್ನ ಡೈರೆಕ್ಟಾಗಿ ಹಾಕಲ್ಲ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನ ಸ್ವಲ್ಪ 1-2 ಕುದಿ ಕುದಿಸ್ಕೊಂಡು ಹಾಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ಇದನ್ನು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಗ್ರೀನಿಶ್ ಆಗಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಹಾಕೋದ್ರಿಂದ. ಇದೇ ಸೊಪ್ಪು ಅಂತೆಲ್ಲ ನೀವು ಯಾವ ಸೊಪ್ಪು ಬೇಕಿದ್ರೂ ಹಾಕೋಬೋದು. ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಒಂದು 20 ನಿಮಿಷ ಅರ್ಧ ಗಂಟೆ ಹಾಗೆ ಬಿಡೋಣ. ಇದೇನು ಫರ್ಮೆಂಟೇಷನ್ ಆಗೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ದೋಸೆ ಮಾಡ್ಕೊಂಡು ತಿನ್ಬೋದು. ನೀವು ನೈಟ್ ನೆನೆ ಹಾಕೊಂಬಿಟ್ರೆ ಬೆಳಗ್ಗೆಗೆ ಒಳ್ಳೆ ದೋಸೆ ಆಗುತ್ತೆ. ಅದರಲ್ಲೂ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ದೋಸೆ. ಹೇಳಿದ್ನಲ್ಲ, ಒಂದು 1/4 ಗಂಟೆ 20 ನಿಮಿಷ ಹಾಗೆ ಬಿಡಿ. ನೋಡಿ, 1/4 ಗಂಟೆ 20 ನಿಮಿಷ ಆದಮೇಲೆ ಬ್ಯಾಟರ್ ಈ ರೀತಿ ಆಗಿರುತ್ತೆ. ನಂತರ ಒಂದು ದೋಸೆ ಹೆಂಚನ್ನ ಕಾಯೋದಕ್ಕಿಡಿ. ದೋಸೆ ಹೆಂಚು ಕಾದ ನಂತರ ನಿಮ್ಗೆ ಯಾವ ಸೈಜ್ ಬೇಕು, ಕ್ರಿಸ್ಪಿ ಆಗಬೇಕಾ ಇಲ್ಲ ದೋಸೆ ಮೃದುವಾಗಿ ಬೇಕಾ, ಯಾವ ಥರ ಬೇಕು ದೋಸೆನ ಹುಯ್ಕೊಂಬಿಡಿ. ಅದಕ್ಕೆ ನೀವು ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಹೇಳಿದ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು, ಗಟ್ಟಿಗೆ ಬೇಕಾದರೂ ಹಾಕ್ಕೋಬೋದು. ಯಾವ ರೀತಿ ಹಾಕೊಂಡ್ರೂ ಸರಿ. ಅದ್ರ ಮೇಲೆ ಏನಾದರೂ ಹಾಕಲಿ, ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕಲಿ. ನೋಡಿ, ನಂತರ ದೋಸೆ ಈ ರೀತಿ ಬರುತ್ತೆ. ತುಂಬ ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಇದ್ರ ಜೊತೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಂದು ಹಳೆ ವಿಡಿಯೋ ಇದೆ ನೋಡಿ. ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಪೆಸರಟ್ಟು ದೋಸೆ ಮತ್ತು ಈರುಳ್ಳಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.